ಇದು ರಿಯಲ್ ಎಸ್ಟೇಟ್ ವಿಡಿಯೋ ಅಲ್ಲ, ಇದು ನಿಮ್ಮ ಎಚ್ಚರಿಕೆ. ಪ್ಲೀಸ್ ಕಂಪ್ಲೀಟಾಗಿ ನೋಡಿ. ನಮಸ್ಕಾರ, ನಾನು ನಿಮ್ಮ ಡಾಕ್ಟರ್ ಶಿವಪ್ರಸಾದ್ ಮಾತಾಡ್ತಾ ಇದ್ದೀನಿ. ಫಸ್ಟ್ ಈ ವಿಡಿಯೋ ನೋಡ್ಕೊಂಡು ಬನ್ನಿ. ಅಲ್ಲ, ಮಕ್ಕಳು ಮಿಸ್ಸಿಂಗ್ ಅಂತ ಹೇಳಿ ನಮಗೆ ಮಾಹಿತಿಗಳನ್ನ ಕೊಡ್ತಾರೆ. ಅದನ್ನೆಲ್ಲ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಿವ್ಯೂ ಮಾಡುವಾಗ, ಜಿಲ್ಲೆನಲ್ಲಿ ಹೋದಾಗ ರಿವ್ಯೂ ಮಾಡುವಾಗಲೂ ಅದನ್ನು ನಾನು ಭಾಳ ಗಂಭೀರವಾಗಿ ತಗೊಳ್ತೀನಿ. ಮತ್ತು ರಾಜ್ಯದಲ್ಲೂ ಕೂಡ ನಾವು ಮಿಸ್ಸಿಂಗ್ ಅಂತ ಏನು ಬರುತ್ತೆ ಅದು ಮಕ್ಕಳು ಮಿಸ್ಸಿಂಗ್ ಆದ ಸಂದರ್ಭದಲ್ಲಿ ಅದನ್ನು ಭಾಳ ಗಂಭೀರವಾಗಿ ನಾವು ಪರಿಗಣಿಸ್ತೇವೆ. ಅದನ್ನು ಭಾಳಷ್ಟು ಜನರದ್ದು ಹುಡುಕಿದ್ದಾರೆ, ಭಾಳಷ್ಟು ಜನ ಸಿಕ್ಕಿದ್ದಾರೆ, ಹುಡುಕಿದ್ದಾರೆ. ಇನ್ನೂ ಭಾಳಷ್ಟು ಜನ ಮಿಸ್ಸಿಂಗ್ ಅಂತ ಹೇಳಿನೇ ಬರ್ತಾ ಇದೆ. ಅದನ್ನು ಏನು ಕ್ರಮ ತಗೋಬೇಕು ನಾವು ಇಲಾಖೆ ಒಳಗೆ ಅದನ್ನು ತಗೊಳ್ತೀವಿ. ಸೊ ಇತ್ತೀಚೆಗೆ ಮಕ್ಕಳ ಕಳ್ಳತನ ಭಾಳ ಕಡೆ ಭಾಳಷ್ಟು ಸುದ್ದಿ ಆಗಿದೆ. ಸೊ ಇವಾಗ ನೀವು ಆಲ್ರೆಡಿ ಸುದ್ದಿಗೋಷ್ಠಿಯಲ್ಲಿ ನೋಡಿದ್ದೀರಾ ಸೊ ಏನೇನು ಇಶ್ಯೂಸ್ ಆಗ್ತಾ ಇದೆ ಅನ್ನೋದು. ಸೊ ಭಾಳಷ್ಟು ಜನ ಮಕ್ಕಳು ಕಳ್ಳತನ ಆಗ್ತಾಯಿದೆ. ಫಾರ್ ಎಕ್ಸಾಂಪಲ್, ಇವಾಗ ಲಾಸ್ಟ್ 5 ಇಯರ್ಸಿಂದ ಸುಮಾರು 14,878 ಮಕ್ಕಳು ಕಳ್ಳತನ ಆಗಿದೆ. ಆ್ಯಂಡ್ ಅದು ಮಿಸ್ಸಿಂಗ್ ಕೇಸಸ್ ಇನ್ನೋವರೆಗೂ ಸಿಕ್ಕಿಲ್ಲ. ಆ್ಯಂಡ್ ಕಲಬುರಗಿಯಲ್ಲಿ, ಆಂಧ್ರದಲ್ಲಿ, ಕೊಪ್ಪಳದಲ್ಲಿ ಆ್ಯಂಡ್ ದೆಹಲಿಯಲ್ಲಿ ಸುಮಾರು 800 ಕೇಸಸ್ ಆಗಿದ್ದಾವೆ. ಆ್ಯಂಡ್ ಬ್ಯಾಂಗ್ಳೂರಲ್ಲಿ, ಹೈದರಾಬಾದಲ್ಲಿ. ಸೊ ಇದೇ ರೀತಿ ಭಾಳಷ್ಟು ಸಿಟೀಸಲ್ಲಿ ಮಕ್ಕಳು ಕಳ್ಳತನಗಳು ಕೇಸಸ್ಸು ಭಾಳ ಆಗ್ತಾ ಇದ್ದಾವೆ. ನಾವು ಇನ್ಸ್ಟಾಗ್ರಾಮಲ್ಲಿ, ಫೇಸ್ಬುಕ್ಕಲ್ಲಿ ತುಂಬ ನೋಡ್ತಾ ಇದ್ದೀವಿ. ಸೊ ಅದಕ್ಕೆ ನಾನು ಈ ವಿಡಿಯೋ ಮಾಡಬೇಕನ್ನಿಸ್ತು. ಸೊ ನಿಮ್ಮ ಮಕ್ಕಳನ್ನ ಜವಾಬ್ದಾರಿಯಿಂದ ನೀವು ನೋಡ್ಕೊಳ್ಳಿ. ಸ್ಕೂಲಿಗೆ ಕಳಿಸ್ಬೇಕಾದಾಗೆ, ಆಟೋದಲ್ಲಿ ಅಥವಾ ಬಸ್ಸಲ್ಲಿ ಕಳಿಸ್ಬೇಕಾದಾಗೆ, ಅದು ರಿಸೀವ್ ಮಾಡ್ಕೊಳ್ಳೋದಾಗಿರಲಿ, ಎಲ್ಲದರಲ್ಲಿ ನೀವು ಸ್ವಲ್ಪ ಕೇರ್ಫುಲ್ ಆಗಿರಲಿ. ಇದಕ್ಕೆಂದರೆ ತುಂಬ ಕೇಸಸ್ ಇದು ಜೆನ್ಯೂನ್ ಇದೆಯೋ ಕೇಸಸ್ಸು ಫೇಕೋ ಒಂದು ಗೊತ್ತಿಲ್ಲ. ಬಟ್ ಕೇಸಸ್ ಅಂತೂ ಕಾಣ್ತಾ ಇದೆ, ಜನರು ಅಂತೂ ಆಕ್ರೋಶ ನೋಡ್ತಾ ಇದ್ದೀವಿ ನಾವು ಸೊ ವೀಡಿಯೋದಲ್ಲಿ ಎಲ್ಲ. ಸೊ ಹಾಗಾಗಿ ನೀವು ಭಾಳ ಸೇಫ್ಟಿ ಪ್ರಿಕಾಷನ್ಸ್ ತಗೊಳ್ಳಿ. ನಿಮ್ಮ ಮಕ್ಕಳನ್ನ ನೀವೇ ಕಾಪಾಡಿ. ಯಾಕಂದರೆ ನಿಮ್ಮ ಮಕ್ಕಳೇ ನಿಮ್ಮ ಭವಿಷ್ಯ. ಥ್ಯಾಂಕ್ ಯು.